ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು ಟೆಕ್ ಕನ್ನಡ. ಫ್ರೆಂಡ್ಸ್, ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ಅಂದರೆ ನಮ್ಮದು ಯಾವುದೇ ಹೊಸ ವೀಡಿಯೋದ ನೋಟಿಫಿಕೇಷನ್ ತಪ್ಪದೆ ಮಿಸ್ ಮಾಡದೆ ನೋಡಿ. ಫ್ರೆಂಡ್ಸ್, ನಾನು ನಿಮಗೆ ಈ ವಿಡಿಯೋದಲ್ಲಿ ಹೇಳ್ಕೊಡಿದ್ದೀನಿ ಅಂದರೆ ನೀವು ಯಾವ ಥರ ಯೂಟ್ಯೂಬ್ನಿಂದ ಲಕ್ಷಾಂತರ ಕೋಟ್ಯಾಂತರ ಹಣವನ್ನು ಗಳಿಸ್ಬೋದು. ಅದೇ ಯಾವುದೇ ಹೆಚ್ಚಿಗೆ ಶ್ರಮ ಇಲ್ಲದೆ ಸಿಂಪಲ್ಲಾಗಿ ನೀವು ಯೂಟ್ಯೂಬ್ನಿಂದ ಹೇಗೆ ಹಣವನ್ನು ಗಳಿಸ್ಬೋದು ನಾನು ಈ ವಿಡಿಯೋದಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡೋಕ್ಕೆ 100% ನಾನು ಟ್ರೈ ಮಾಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ನಿಮ್ಗೆ ಆದರೆ ಯೂಟ್ಯೂಬ್ನಲ್ಲಿ ಯಾವುದೇ ತರಹದ ಡೌಟ್ಸ್ ಮತ್ತು ಈ ಕ್ವಶನ್ಸ್ಗಳಿದ್ದರೆ ಕಾಮೆಂಟ್ ಬಾಕ್ಸ್ನಲ್ಲಿ ಕ್ವಶನ್ ತಪ್ಪದೆ ಮಾಡಿ. ನಿಮಗೆ ಯಾವುದೇ ಕ್ವಶನ್ ಆನ್ಸರ್ ನಾನು ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಫ್ರೆಂಡ್ಸ್, ನಿಮಗೆ ಯೂಟ್ಯೂಬ್ನಿಂದ ಹಣ ಗಳಿಸಬೇಕಾದ್ರೆ ಮೊದಲನೇ ಸ್ಟೆಪ್ ಅಂದರೆ ಮೊದಲನೇ ನಿಯಮ ಏನಂದರೆ ನೀವು ಯೂಟ್ಯೂಬ್ನಲ್ಲಿ ಒಂದು ಚಾನಲ್ನ ಕ್ರಿಯೇಟ್ ಮಾಡಬೇಕಾಗುತ್ತೆ. ಅದನ್ನು ಇದು ಯಾವುದೇ ರಿಲೇಟೆಡ್ನ ವೀಡಿಯೋ ರೆಡಿ ಮಾಡೋದಿದ್ದರೆ ನೀವು ಆ ರಿಲೇಟೆಡ್ ತಕ್ಕ ಹಾಗೆ ಒಂದು ಚಾನಲ್ನ ಕ್ರಿಯೇಟ್ ಮಾಡಬೇಕಾಗುತ್ತೆ. ಅದೇ ನಿಮ್ಮ ಮೊದಲನೇ ಸ್ಟೆಪ್. ಚಾನಲ್ನ ಕ್ರಿಯೇಟ್ ಹೇಗೆ ಮಾಡಬೇಕು, ಅದನ್ನು ಕಸ್ಟಮ್ ಸೆಟ್ಟಿಂಗ್ ಅದು ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ಕೊಡ್ತೀನಿ. ಈಗ ನಾವು ಸೆಕೆಂಡ್ ಸ್ಟೆಪ್ಗೆ ಮುಂದೆ ಹೋಗೋಣ. ಫಸ್ಟ್ ಸ್ಟೆಪ್ ಏನಂದರೆ ನೀವು ಯೂಟ್ಯೂಬಲ್ಲಿ ಯಾವುದೋ ಒಂದು ಚಾನಲ್ನ ಕ್ರಿಯೇಟ್ ಮಾಡೋದು. ಫ್ರೆಂಡ್ಸ್, ನೀವು ಯೂಟ್ಯೂಬ್ನಿಂದ ಏನು ಕಲಿತಿರೋ ಬಿಡ್ತಾರೆ, ಈಗ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತಿದ್ದೀನಲ್ಲ ಅದನ್ನು ನೀವು 100% ನಿಮಗೆ ಗೊತ್ತಿರಲೇಬೇಕು. ಗೊತ್ತಿಲ್ಲ ಅಂದರೆ ನೀವು ಯೂಟ್ಯೂಬರಾಗಿ ವೇಸ್ಟ್ ಆಗಿಬಿಡುತ್ತೆ. ನಿಮಗೆ ಏನು ನಾಲೆಜ್ ಇಲ್ಲ ಅಂತ ಅರ್ಥ ಆಗಿಬಿಡುತ್ತೆ. ಅದೇನೆಂದರೆ ಯೂಟ್ಯೂಬ್ನಲ್ಲಿ ಹಣ ಗಳಿಸ್ಬೇಕಂದ್ರೆ ಯೂಟ್ಯೂಬ್ನ 2 ಪಾಲಿಸಿಗಳಿವೆ. ಆ ಪಾಲಿಸಿಗಳನ್ನು ನೀವು ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡ್ರೆ ನಿಮ್ಮನ್ನು ಯೂಟ್ಯೂಬ್ನಲ್ಲಿ ಯಾರೂ ಹಿಂದೆ ಹಾಕೋಕ್ಕೆ ಸಾಧ್ಯನೇ ಇಲ್ಲ. ಅದೇನೆಂದರೆ ಯೂಟ್ಯೂಬ್ನ ಮೊದಲನೇ ಪಾಲಿಸಿ ಏನಂದರೆ ಯೂಟ್ಯೂಬ್ನಲ್ಲಿ ಅಂದರೆ ನಿಮ್ಮ ಚಾನಲ್ನಲ್ಲಿ 1000 ಸಬ್ಸ್ಕ್ರೈಬರ್ಸ್ ಗೇನ್ ಮಾಡಬೇಕು. ಅಂದರೆ 1K ಸಬ್ಸ್ಕ್ರೈಬರ್ಸ್ ನೀವು ಹೊಂದಿರಬೇಕು. ಅದು ಎಷ್ಟು ತಿಂಗಳಲ್ಲಿ? 1 ವರ್ಷ ಅಂದರೆ 12 ತಿಂಗಳಲ್ಲಿ ನೀವು 1K ಸಬ್ಸ್ಕ್ರೈಬರ್ಸನ್ನು ನೀವು ಚಾನಲಲ್ಲಿ ಹೊಂದಿರಬೇಕು. ಅದು ಆ್ಯಕ್ಟಿವ್ ಸಬ್ಸ್ಕ್ರೈಬರ್ಸನ್ನು ಹೊಂದಿರಬೇಕು. ಅದರಿಂದ ನಿಮ್ಮದು ಮೊದಲನೇ ಸ್ಟೆಪ್ ಅಂದರೆ ಮೊದಲನೇ ಪಾಲಿಸಿ ಕಂಪ್ಲೀಟ್ ಆಗಿಬಿಡುತ್ತೆ. ಕಂಪ್ಲೀಟ್ ಆದ ತಕ್ಷಣ ಅದನ್ನು ಒಂದು ತಿಳ್ಕೊಳ್ಳಿ, ನಿಮ್ಮದು 1 ವರ್ಷ ಕಂಪ್ಲೀಟ್ ಆಗಿದೆ. 999 ಸಬ್ಸ್ಕ್ರೈಬರ್ಸ್ ಗೇನ್ ಆಗಿದೆ. ಆದರೂ 12 ತಿಂಗಳು ಆದಮೇಲೆ ಇನ್ನೂ 1 ಸಬ್ಸ್ಕ್ರೈಬರ್ಸ್ ಗೇನ್ ಆಗಿದೆ. ಅಂದರೆ ನೀವು ಮತ್ತೆ ಪುನಃ 0ಇಂದ ಸಬ್ಸ್ಕ್ರೈಬರ್ಸನ್ನು ಸ್ಟಾರ್ಟ್ ಮಾಡಬೇಕಾಗುತ್ತೆ. ನೀವು ಮತ್ತೆ 1000 ಸಬ್ಸ್ಕ್ರೈಬರ್ಸನ್ನು ಮತ್ತೆ ಗೇನ್ ಮಾಡೋಕ್ಕೆ ಮತ್ತು ನೆಕ್ಸ್ಟ್ ಇಯರ್. ಇದು ಯೂಟ್ಯೂಬ್ನ ಮೊದಲನೇ ಪಾಲಿಸಿ. ಈಗ ಈ ಯೂಟ್ಯೂಬ್ನ 2ನೇ ಪಾಲಿಸಿ ಏನಂದರೆ ಯೂಟ್ಯೂಬ್ನ ಸೆಕೆಂಡ್ ಪಾಲಿಸಿ ಅಂದರೆ 4000 ಅವರ್ಸ್ ಪಬ್ಲಿಕ್ ವಾಚ್ ಟೈಮ್. ಅಂದರೆ 4000 ಅವರ್ಸ್ ವಾಚ್ ಟೈಮ್. 4000 ಅವರ್ಸ್ ವಾಚ್ ಟೈಮ್ ಏನಂದರೆ, ಫಾರ್ ಎಕ್ಸಾಂಪಲ್ ಒಂದು ಉದಾಹರಣೆ ತೊಗೊಂಡ್ಬಿಡೋಣ. ಏನಂದರೆ ಅದನ್ನು ನಾನು ಈಗ ನನ್ನ ಚಾನಲ್ನಲ್ಲಿ ಒಂದು ವೀಡಿಯೋನ ಅಪ್ಲೋಡ್ ಮಾಡಿದ್ದೇನೆ. ಅದು ಎಷ್ಟು ನಿಮಿಷದಿದೆ, ಎಷ್ಟು ಗಂಟೆದಿದೆ ಅದು ನನ್ನ ಮೇಲೆ ಡಿಪೆಂಡ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ನೀನು 5 ನಿಮಿಷದ ವೀಡಿಯೋವನ್ನು ನೀವು ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡಿದರೆ ನಿಮ್ಮ ಚಾನಲ್ನ ಮುಖಾಂತರ. ಹಾಗೆ ಏನಾಗುತ್ತೆ ಅಂದರೆ ನಿಮ್ಮ ವೀಡಿಯೋನ ಸಂಪೂರ್ಣವಾಗಿ ಯಾರೇ ನಿಮ್ಮ ಸಬ್ಸ್ಕ್ರೈಬರ್ ಯಾವುದೇ ಒಂದು ಪೀಪಲ್ ನಿಮ್ಮನ್ನು ವೀಡಿಯೋನ ಫುಲ್ 5 ಮಿನಿಟ್ ನೋಡಿದ್ರೆ ಅದು ನಿಮಗೆ 4000 ಅವರ್ಸ್ ವಾಚ್ ಟೈಮ್ನಲ್ಲಿ 5 ನಿಮಿಷದ ವಾಚ್ ಟೈಮ್ ನಿಮಗೆ ಗೇನ್ ಆಗಿಬಿಡುತ್ತೆ. ಹಾಗೆ ನಿಮಗೆ ಇಬ್ಬರು ನೋಡಿದ್ರೆ ಅಂದರೆ 10 ಮಿನಿಟ್ಸ್, ಹಾಗೆ 1K 2K 10K ನೋಡಿದರೆ 100,000 ಹಾಗೆ ಹೆಚ್ಚಿಗೆ ಆಗ್ತಾ ಹೋಗುತ್ತೆ. ಹಾಗೆ ನೀವು ಸ್ವಲ್ಪ ಗೇನ್ ಮಾಡ್ತಾ ಮಾಡ್ತೀವಿ. 4000 ಅವರ್ಸ್ ವಾಚ್ ಟೈಮನ್ನು ಕಂಪ್ಲೀಟ್ ಮಾಡಬೇಕು. ನೀವೇನಾದರೂ ಹೊಸ ಯೂಟ್ಯೂಬರ್ ಅಂದರೆ ನ್ಯೂ ಯೂಟ್ಯೂಬರ್ ಆಗಿದ್ದರೆ ನೀವು ಒಂದು ವಿಷಯ ನೆನಪಿಟ್ಕೊಳ್ಳಿ, ನೀವು ನಿಮ್ಮ ವೀಡಿಯೋಗಳನ್ನು ಸ್ವಲ್ಪ ಲಾಂಗ್ ಆಗಿ ಮಾಡಿ. ಅಂದರೆ 8 to 10 ಮಿನಿಟ್ಸ್ನಲ್ಲಿ ನಿಮ್ಮ ವೀಡಿಯೋನ ಕ್ರಿಯೇಟ್ ಮಾಡಿ. ಯಾಕಂದರೆ ನಿಮಗೆ ಯಾವುದೇ ಒಂದು ಒಳ್ಳೆಯ ಟಾಪಿಕ್ ನೀವು ಎಕ್ಸ್ಪ್ಲೇನ್ ಮಾಡ್ತಿದ್ರೆ ಅಂದರೆ ನಿಮಗೆ ಒಂದು ಚೆನ್ನಾಗಿರೋ ವಾಚ್ ಟೈಮ್ ನೀವು ಗೇನ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ನೀವು ಯಾವುದೇ ಆದರೂ 3 ನಿಮಿಷ 4 ನಿಮಿಷದ ವೀಡಿಯೋ ಅಪ್ಲೋಡ್ ಮಾಡಿದರೆ ನಿಮ್ಮದು ಟಾಪಿಕ್ನೂ ಚೆನ್ನಾಗಿದೆ, ಆದರೆ ಜನರು ಫುಲ್ ನೋಡಿದ್ರೆ ನಿಮಗೆ ಎಷ್ಟು ಸಿಗುತ್ತೆ? 4 ನಿಮಿಟ್ ಇಲ್ಲ 5 ನಿಮಿಟ್ ವೀಡಿಯೋಗಳು ನಿಮಗೆ ವಾಚ್ ಟೈಮ್ ಗೇನ್ ಆಗಿಬಿಡುತ್ತೆ. ಅದಕ್ಕೆ ನೀವು ಲಾಂಗ್ ವೀಡಿಯೋಸ್ಗಳನ್ನು ವೀಡಿಯೋದ ಲೆಂತ್ ಮತ್ತು ಕ್ವಾಂಟಿಟಿಯನ್ನು ಹೆಚ್ಚಿಗೆ ಮಾಡಿ. ಆದರೆ ಒಂದು ಇಟ್ಕೊಳ್ಳಿ, ಕ್ವಾಂಟಿಟಿ ಹೆಚ್ಚು ಮಾಡಿದ ತಕ್ಷಣ ನೀವು ನಿಮ್ಮ ಈ ವಿಡಿಯೋನ ಕ್ವಾಲಿಟಿಯನ್ನು ಕಳೆದುಕೊಡಬಾರ್ದು. ಕ್ವಾಲಿಟಿ ಜೊತೆಗೆ ಕ್ವಾಂಟಿಟಿ ವೀಡಿಯೋಗಳನ್ನು ನೀವು ಪ್ರೊಡ್ಯೂಸ್ ಮಾಡ್ತೀವಿ. ಹಾಗೇ ನಿಮಗೆ 4000 ವಾಚ್ ಟೈಮ್ ಗೇನ್ ಆಗಿಬಿಡುತ್ತೆ. ಫ್ರೆಂಡ್ಸ್, ಇದೇನು 2 ಪಾಲಿಸಿಗಳು ಯೂಟ್ಯೂಬ್ನಲ್ಲಿ, ಇವು 2 ನಿಮಗೆ ಕಂಪ್ಲೀಟ್ ಆಗೋದಾದರೆ ನಿಮ್ಮ ಚಾನಲ್ ಮಾನಿಟೈಸ್ ಆಗಿಬಿಡುತ್ತೆ. ಮಾನಿಟೈಸ್ ಅಂದರೆ ನೀವು ನಿಮ್ಮ ಯೂಟ್ಯೂಬ್ನ ಮುಖಾಂತರ ನೀವು ಹಣ ಗಳಿಸೋಕ್ಕೆ ಆಗ ನಿಮ್ಮ ಅರ್ನಿಂಗ್ ಸ್ಟಾರ್ಟ್ ಆಗುತ್ತೆ. ಒಂದು ನೆನ್ಪಿಟ್ಕೊಳ್ಳಿ, ಯೂಟ್ಯೂಬ್ನಲ್ಲಿ ನೀವು ತುಂಬ ಜನರ ಕನ್ಫ್ಯೂಷನ್ ಏನಿದೆ ಅಂದರೆ ಯೂಟ್ಯೂಬ್ನಲ್ಲಿ ವ್ಯೂಸ್ ಮುಖಾಂತರ ನಿಮಗೆ ಹಣ ಕೊಡ್ತಾರೆ. ಇದು ತಪ್ಪು. ಯೂಟ್ಯೂಬ್ನಲ್ಲಿ ನಿಮ್ಮ ವಿಡಿಯೋ ಮಾನಿಟೈಸ್ ಆದರೆ ಆಗ ನಿಮ್ಮ ವಿಡಿಯೋದ ಮೇಲೆ
ಆ್ಯಡ್ಸ್ಗಳು ಬರುತ್ತೆ. ಆ್ಯಡ್ಸ್ನ ಮುಖಾಂತರ ನಿಮಗೆ ಹಣನೂ ಕೊಡ್ತಾರೆ. ಇಲ್ಲ ಅಂದರೆ ನಿಮಗೆ ವ್ಯೂಸ್ನ ಮುಖಾಂತರ ₹1 ಕೊಡೋದಿಲ್ಲ. ನಿಮ್ಮದು ಆ್ಯಡ್ಸ್ಗಳನ್ನ ಎಷ್ಟು ಜನ ನೋಡಿದ್ರೆ ಹಾಗೆ ಸಿಗುತ್ತೆ. ನೀವು ಈ 2 ಪಾಲಿಸಿಗಳನ್ನು ಕಂಪ್ಲೀಟ್ ಮಾಡಿದರೆ ನಿಮ್ಮ ವೀಡಿಯೋಗಳು ಮೊನಿಟೈಸ್ ಆಗಿಬಿಡುತ್ತೆ ಮತ್ತು ನೀವು ಹಣ ಗಳಿಸಲು ಸ್ಟಾರ್ಟ್ ಮಾಡಿಬಿಡ್ತೀರಾ. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಹೇಳ್ಕೊಡೋದಿಷ್ಟೇ. ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಚಾನಲ್ ಹೇಗೆ ಕ್ರಿಯೇಟ್ ಮಾಡೋದು ಮತ್ತು ಅದನ್ನು ಕಸ್ಟಮ್ ಸೆಟ್ಟಿಂಗ್ಸ್ಗಳನ್ನು ಹೇಗೆ ಮಾಡೋದು ಮತ್ತು ಥಂಬ್ಲೈನನ್ನು ಹೇಗೆ ಮಾಡೋದು, ನೀವು ಎಷ್ಟು ವಿಷಯಗಳನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಕವರ್ ಮಾಡೋಣ. ಫ್ರೆಂಡ್ಸ್, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಿಮ್ಮ ಒಪಿನಿಯನ್ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡೋದನ್ನು ಮರೆಯದಿರಿ.